ಬಂದು ಕಸ ತಗೊಂಡೋಗೋದು ಅಲ್ಲಿ ನಡಿ ಇಲ್ಲಲ್ಲ. ಈಗ ನಾವು ಒಂದು ಚಿಕ್ಕದಾಗ ಕಸ ತುಂಬ ಎಲ್ಲ ತಗೊಂಡೋಗೋಣ. ಏನಿದೆ ಮಗ ಯಾವಾಗ ರವಿ ಹಿಡ್ಕೋಬೇಕಂತ ಅಲ್ವಾ ಹೇಳು ಇರ್ಲಿ ಇನ್ನೇನು ಹೇಳು ಅಪ್ಪಂಗೆ ಗೊತ್ತಿಲ್ಲ ರೂಲ್ಸ್ ಎಲ್ಲ ನೀನು ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲಪ್ಪ, ನಾನು ಯಾವ್ದು ಮಾಡಿ ನಾನು ಯಾವ್ದು ಮಾಡಿ ಇಂತ್ಕಾಕಿಲ್ಲ ನೋಡಿ, ನಂದು ಇದೇ ಕೆಲಸ. ಇದೇ ಅಂಗಡಿ ಇದು ಇದು ಇಷ್ಟು ಊದಾಗ ಎಷ್ಟು ಕಾಸು ಮಾಡ್ಬೋದಿತ್ತು. ಓ ಮಾರಿ ಅದೇ ಬಿಲ್ಡಿಂಗ್ ಕಟ್ಬೇಕು ನಡಿ. ಯಾಕಮ್ಮ ನಿನ್ನ ಹೂವ ಮರ ಗಟ್ಟಿ ಜೀವನ ಮಾಡಾರ ಅವ್ರೆ. ಇವತ್ತಿನ ಕಾಲ ಹೂವ ಮರ ತರಕಾರಿ ಮರರು ಯಾರು ಕಮ್ಮಿ ಇಲ್ಲ. ಯಾರು ಕಮ್ಮಿ ಅಲ್ಲಿ ಬೆಳೆದಿರ ಬೆಳೆ ನೀ ಬೆಳಿತಾನೆ ಇದ್ದಿ 50 ವರ್ಷದಿಂದ ಜೋಳನ ಪುಟ್ಕೋಸಿ ಎತ್ತರದ್ದು ಇಲ್ಲ ಅಲ್ಲಿ. ಅಲ್ಲಿ ತರಕಾರಿ ಮರರು ಹೂವ ಬೆಳೆಯೋರು ನೋಡೋಗ್ಲಿ ಇವತ್ತು ಎರಡು ಬಿಲ್ಡಿಂಗ್ ಇದಾವೆ. ನಾವೇ ಕಟ್ಪೋಟ್ ಹಾಕೋದು ಮುಟ್ಕೊಳ್ಳೋದು. ಅದೇ ಬೆಳೆದವ್ರಿಗಿಲ್ಲ ಅಲ್ಲಿ ಕೂತ್ ಮಾರ್ಕೊಳೋರ್ಗೆ. ಅಲ್ಲಿ ಹೋಗಿ ಅಲ್ಲಿ ನಿಮ್ ಇವನು ಇವ್ರು ಎಲ್ಲ ಬೆಳಿತಾರೆ 200 ರೂಪಾಯಿ 250 ರೂಪಾಯಿ ಟೊಮೆಟೊ ಹಣ್ಣು. ಅಲ್ಲಿ ಹೋಗಿ ಮಾರ್ಕೆಟ್ಗೆ ಇಲ್ಗೂ ಅಲ್ಗೂ ಡಬ್ಬಲ್ಲು. ಇವಾಗ ಇನ್ನು ಹೂವ ಬೆಳೆ ಕಳಿಸ್ತೀನಿ ನೀನು ಕನಕಾಂಬರ ಹೂವನ ಕೆಜಿಗೆ ಅಷ್ಟು ಕೊಡ್ತಾರೆ. ಕಟ್ ಮಾರೋರು ನಿನ್ಗೆ ಸಿಗಲ್ಲ ಕಾಸು ಅಷ್ಟು ಕಟ್ ಮಾರೋರು ಅಂತಾರೆ. ಮತ್ತೆ ನೀನು ತರಕಾರಿ ಮಾರ್ಕೆಟ್ ಮನೆ APMCಗೆ ಹೋಯ್ನಲ್ಲ ಎಂಗೇಜ್ಮೆಂಟ್ಗೆ ಒಂದು ಇತ್ತಲ್ಲ ಎಕ್ಸ್ಟ್ರಾ ಐಟಮ್ ತಲೆ ಕೆಟ್ಟಾಗ್ಬಿಡ್ತೀವಿ. ಎಷ್ಟು ರೇಟ್ ಗೊತ್ತಾ ಅಲ್ಲಿ ನೋಡು. ಅಲ್ಲಿ ಈರುಳ್ಳಿ ಬರೀ 14 ರೂಪಾಯಿ 13 ರೂಪಾಯಿ 14 ರೂಪಾಯಿ ಕೆಜಿ. ಇಲ್ಲಿ 100 ರೂಪಾಯಿ 20 ರೂಪಾಯಿ ಕೆಜಿ, 7 ರೂಪಾಯಿ 1 ಕೆಜಿ, 7 ರೂಪಾಯಿ 20 ರೂಪಾಯಿ 5 ಕೆಜಿ 4 ಕೆಜಿ ಮಾಡ್ತಾರೆ. ಅದು ದಪ್ಪಗೆಡ್ಡಿ 14 ರೂಪಾಯಿ 15 ರೂಪಾಯಿ ಅಲ್ಲಿ ದಪ್ಪಗೆಡ್ಡಿ 25 ರೂಪಾಯಿ ದಪ್ಪಗೆಡ್ಡಿ. ಎಲ್ಲಿ ಇಲ್ಲಿ ಮಾರೋರು ಅಲ್ಲಿ APMC ಬರೀ 14 ರೂಪಾಯಿ 15 ರೂಪಾಯಿ. ಅವತ್ತಿಂದ ಹೇಳಿಕೆ ಎಷ್ಟು ಕಾಸು ಎಷ್ಟು ಈರುಳ್ಳಿ ಕೊಂಡ್ಬಿಟ್ಟು ಬರ ಹೋಗು. ಬೆಳ್ಳುಳ್ಳಿ ತಂದಿದ್ರೆ ಒಂದು 5 ಕೆಜಿನ ಮೇಷ್ಟ್ರು ಮೇಷ್ಟ್ರು ಯಾ ಮೇಷ್ಟ್ರು ಆ ಮೇಷ್ಟ್ರು ಕೇಳಪ್ಪ ಇನ್ನ. ಓಹೋ ಕೇಳ್ದಂಗೆ ಇನ್ನ ಮೇಷ್ಟ್ರನ್ನ. ಇವ್ರು ಮೇಡಮ್ ಮೂಕ ವಿಸ್ಮಿತ ಹೊಟ್ಟರು ಮೇಡಮ್ ಅವರ ಯಾಕೆ ದುನ್ಮಾರ್ಗೆ ಅವಳು ದುನ್ಮಾರ್ಗೆ ಅವಳು ನೀತ ಈ ಸೀರೆ ನೀನ್ ತಗೊಂಡಿದ್ದಿ ಕಷ್ಟ ತೊಳಿ ಕೊಟ್ಟಿದ್ದಿ ಏನ ಹೂವನ ಅದು ದುನ್ಮಾರ್ಗೆ ಹೋಗ ನಾನೇ ಕಟ್ಟಣತಿದ್ದೆ. ಅದೇ ನಾನೇ ಕಟ್ತೀನಿ ಅಂತ ಅದನ್ನ ಕೊಡ್ತೀನಿ ಏರ್ಸ್ತೀನಿ ನಾನೇ ಸೂಜಿಗಳಿಗೆ. ಸೂಜಿಗಳಿಗೆ ನೀನು ಕೊಟ್ಟು ನಾನು ಕೊಡ್ತೀನಿ ಕೊಡು. ಲೆಕ್ಕ ಬರ್ದೇನದ ಈ ಸೀರೆದು ಸೀರೆ ಲೆಕ್ಕ ಬರ್ದ ನೆನ್ನೆಂದು ಹೇಳ್ತೇನೆ ಇದ್ದೀನಿ ಲೆಕ್ಕ ಬರ್ರಿ ಅಂತ. ಅದೇನು ಆಟು ಸಾಮಾನ ಅಯ್ಯ ಒಳ್ಳೆ ಕತೆ. ನಿಮ್ ನಾಳೆ ಹೋಗಿ ನಾಳೆ ಬೆಳಗ್ಗೆ 7 ಗಂಟೆಗೆ ಹೋಗಿ ಪ್ಲಾನ್ ಮಾಡ್ಕೊಂಡಿದ್ದ. ಈ ಸೀರೆ ಎಷ್ಟು ಬೇಕು ಅಂತ ಕೌಂಟ್ ಮಾಡ್ಕೊಂಡಿಲ್ಲ. ಹೆಂಗ್ ಕನ ಇದ್ರೆ ಹೆಂಗಸರು ಮಾಡೋ ಕೆಲಸ ಹೆಂಗಸರು ಮಾಡ್ಬೇಕು ಗಂಡಸರು ಮಾಡ್ಬೇಕು. ಅಲ್ಲ ನಾವಿಬ್ರು ಮಾಡೋ ಕೆಲಸ ಮಾಡ್ತಾ ಇಲ್ವಾ ಅಲ್ಲಿ. ಬರೋ ಹೊಡ್ದಿದ್ದಿ ಕಣೆ ಎಲ್ಲ ಹೊಡ್ದಿದ್ದ ನೋಡಿ ಹೆಂಗ ಬೂಸಳೆ ಇನ್ನು ಇದು ಬೇರೆ ಹೊಡ್ಬೇಕು ಇಲ್ಲಿ ನೆಲಕ್ಕೆ. ಸೊರಾಯ್ತು ಮುಗಿ ಮಕ್ಕಿ ಹಾಕ್ಸ್ಡಿ ಈ ಸಿಪಿ ಅಂತ ATM ಅಲ್ಲಿ ಏನದು ಅಯ್ಯ ತಾಮರಪ್ಪ ಈಗ ಕಾಸ ಎಂಗೇಜ್ಮೆಂಟಿಗೆ 1 ಲಕ್ಷ ಖರ್ಚು ಮಾಡಿ ನೀನು ಕೊಡಪ್ಪ ಇಲ್ಲಿ 1,20,000. ಮರಿ ಆ 3 ಕುರಿ ಮರಿ ಅವಲ್ಲ ಮಾರ್ಬಿಟ್ಟು ಬಟ್ಟೆ ಒಗ್ಯೋದು ಈ ಸಿಪಿ ತಂದ್ಬಿಡ ಸುಮ್ಮನೆ ಕುರಿನ ನೋಟ್ ಬಂಗಾರ ಗಾಡಿ ಡೀಲ್ ಮಾಡೋಣ ಕರ್ತ್ಲೇನು ಏನಾದ್ರು ಸಾಹೇಬ್ರನ್ನ ಈಗ ಮಾಡ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಇನ್ನೇನ್ 6 ತಿಂಗಳು ನಿಲ್ಲೈತಿ 2 ದಿವಸ ತೋರ್ಸ್ಕತ್ತೀನಿ ಕೇಳು ನೋಡು ಕೇಳು ಅಷ್ಟೇ. ವಸಂತ 2 ದಿವಸ ತೋರ್ಸ್ಕತ್ತೀನಿ ಕಲ್ಲಿದಿರಿ ಕುರಿ ಮಾರಣ ತರ ಸುಂದರು ನನಗೆ ಬರಲ್ಲ ಹಾಕಕ್ಕೆ ವಾಷಿಂಗ್ ಮಿಷಿನ್ ಮದ್ಗೆ ಮಾಡಕ್ ಬಂದ್ಬಿಡ್ತಂತೆ. ಅವ ಕಣ್ಣ ಬಿಟ್ಬರ್ತದೆ ನಮ್ಮ ಹೇಳ್ಕೊಡ್ತೀನಿ ನಡಿ ಅವ ಹೇಳ್ಕೊಟ್ರೆ ಆಯ್ತು ಬರ್ಲ ಮರಿ ಅಷ್ಟೇ. ಏನಿಲ್ಲ ಯಾರು ಸರ್ ವಸಂತಮ್ಮ ನೀನು ಯಾರು ಕೆಳಕಂಗಿಲ್ಲ ಇಲ್ಲಿ ಮಾಡ್ತೀನಿ ಬಿಡಮ್ಮ ಏನಾದ್ರು ಕರ್ಕೊಂಬತ್ತೀನಿ ನಿನ್ ಕೆಲಸ ಮಾಡಕ್ಕೆ. ಅಯ್ಯೋ ಪಾಪ ಅವಳಿಗೆ ಮಾಡ್ಬೇಕಾಗ್ತದ. ನಾನು ಅವಳು ನನಗೆ ಮಾಡ್ತಾಳು ಸರಿಯಾಗಿ ಕೆಲಸ. ಇನ್ನೊಂದ್ಸಲ ಹೇಳು ನಾನು ಅವಳಿಗೆ ಮಾಡ್ಬೇಕಾಗ್ತದ ನನ್ಗೆ ಅವಳೇ ಮಾಡ್ತಾಳ ಗೊತ್ತಿಲ್ಲ. ಹಿಡ್ಕೊಂಡು ಬಾರ್ಸೋದ್ರೆ ಏನು ಮಾಡ್ತೀವಿ ಬಾರ್ಗಿರ್ಸಕ್ ಬಂದ್ಬಿಡ್ತೀನ. ಓ ಮುಗಿತ್ತು ಅಲ್ಲೆಲ್ಲ ನಾವು ಹೋಗ್ಲಿ ನಾನು ಗೋಡೆಗೆ ಬಂದು ನಾನು ಬಿಟ್ಬಿಡ್ತೀನಿ. ಅವೆಲ್ಲ ಇಲ್ಲ ಅದೇನ ನಮ್ಮ ಮಗ ಏನು ಹೇಳ್ಸ್ಕತ್ತಿತ್ತ ಹಂಗಾರೆ ನಿಮಗೆ ಸೊಸೆ ಆಗ್ಬಿಡೋಳು ಕೆಲಸ ಮಾಡ್ಕೊಂಡು ಅಡುಗೆ ಮಾಡಿ ನೋಡ್ಕೊಂಡು ಇಟ್ಬಿಟ್ರೆ ಸಾಕು. ಮನೆ ತೆಗೆದು ಬಿಟ್ರೆ ಸಾಕು. ಇನ್ನೇನು ಎಕ್ಸ್ಟ್ರಾ ಬೇಡ. ಇವತ್ತಿನ ಕಾಲದ್ದು ಹೆಣ್ಮಕ್ಳೆಲ್ಲ ಇಂಡಿಪೆಂಡೆಂಟ್ ಆಗಿರ್ಬೇಕು ಅವೆಲ್ಲ ದುಡಿಬೇಕು ಅಂತಾರಲ್ಲ. ದುಡಿದ್ರೆ ಅವ್ರ ಗಂಡ ಮಕ್ಳು ಮುಂದುವರಿಬೇಕು ಅಂದ್ರೆ ದುಡಿಲೇಬೇಕು. ಮತ್ತೀಗ ಎಲ್ಲ ಹೇಳ್ತಿ ಮತ್ತೀಗ ನನಗೆ ಬಾರ್ಸಕ್ ಬಂದ್ರೆ ನಾನು ಬಿಟ್ಬಿಡ್ತೀನ. ಬಾರಿಸ್ತಾಳಪ್ಪ ಯಾಕೆ ಬಾರಿಸ್ತಾಳೆ ನಾನು ಇರ್ತೀನಲ್ಲ ಬಿಡ್ತೀನಿ ಸಪೋರ್ಟ್ ಮಾಡ್ಕೊಡ್ತೀಯೋ. ನಿನಗೆ ಬಾರ್ಸಕ್ ಬಿಡ್ತೀನಿ ಫಸ್ಟ್ ನೀನ್ ಕಣಮ್ಮ. ಫಸ್ಟ್ ಎತ್ತಮ್ಮ ಆಮೇಲೆ ಮಿಕ್ತವ್ರು ಹಂಗೆ
ಚೆನ್ನಾಗಿದೆ, ಎರಡು ಸಪೋರ್ಟು, ಅವಳು ಬಿಡಕ್ಕಲ್ಲ ನಿನ್ನೂ ಬಿಡಕ್ಕಲ್ಲ, ಎರಡು ಗಣ್ಣಿದ್ದಂಗೆ. ಸರಿಯಾದ ನಾಗರಾವಳ್ದಂಗೆ ಅವಳನ್ನ ಬಿಡಕ್ಕಲ್ಲ ನಿನ್ನೂ ಬಿಡಕ್ಕಾಗಲ್ಲ. ನಾಗರಾವಳ ಇವಳಲ್ವಾ ನಾಗರಾವು ಅವಾಗ ಅಪ್ಪಂಗೂ ಅಮ್ಮನ ಪ್ರೀತಿ ಇರಲ್ವಾ? ಅವಳು ಹುಟ್ಸ್ ಬೆಳೆಸಿಲ್ಲ 20 ವರ್ಷ. ನೀನು 20 ವರ್ಷ ಆದ್ಮೇಲೆ ಬಂದಿರೋ ನೀನು. 20 ವರ್ಷಕ್ಕಿಂತ ಮುಂಚೆ ಅಮ್ಮ ಇದ್ದೋಳು. ನನಗೂ ಹಂಗೇನೆ, ಅಪ್ಪಂಗೂ ಅಷ್ಟೇ 2 ಕಿವಿ 2 ಇದ್ದಂಗೆ. ಯಾರನ್ನ ಗಿತ್ತು ಹೊಡೆದಾಡ್ಕೊಂಡ್ರೆ ಅಪ್ಪನ ಪಡಿಗೆ ಅಪ್ಪ ಇರ್ತದೆ. ನನಗೂ ಅಷ್ಟೇ, ನಾಗರಾವಳ್ದಾಗ ಒಳ್ತಿ ಅಂದ್ರೆ ಅವಳು ಬಿಡಕತ್ತದ. ನಾನು ಹೆಂಗ ನಂಬ್ಕೊಂಡ್ ಬಂದಿರಲ್ವಾ ಅಪ್ಪ ಅಮ್ಮನ್ ಬಿಟ್ಟು. ಕಷ್ಟ ಸುಖ ನೋಡ್ಕಲ್ವಾ ಬರೋದು. ಅಗಳ ಎಲ್ಲಾರು ಮಾಡೇ ಮಾಡ್ತಾರಪ್ಪ, ಅದಕ್ಕೆ ನಿಂದು ಬಿಡಲ್ಲ ಅಂತ ಹೇಳಿದ್ನಲ್ಲ. ಬೇಡ ಸರಿ ಕಿತ್ತಾಡ್ಬಿಡ್ರಿ. ಅವನ ಯಾಕೆ ಹಿಂಗಾಡ್ತಾನ ಪಾಪಣಿ, ಇವ್ ಜಾಸ್ತಿ ಆಗದ ಓ ಅಂತ ನಾವು. ಅಮ್ಮ ಇವಾಗ ಏನು ಗೊತ್ತಾ, ಬರಪ್ಪ ಇಲ್ಲಿ ಕೂತ್ಕೊ ಚಳಿಕೆ. ನೀನು ದೂರ ಇದ್ದಿ, ಇಲ್ಲೇ ಕೂತ್ಕೊ ಬಾಯಿಲೆ. ಓ ತಿಗೋಡಿಕಾಕ್ ನೀನು ಸಿಂಹಾಸದ ಮೇಲೆ ಗೊತ್ತಿ. ಓ ನೋಡ್ಕೊಂಡದಾಗ ಎಲ್ಲಾರ್ಗು ಏನು ಗೊತ್ತಾ ಮ್ಯಾಟ್ರು, ನೀವು ಓಡಾಡಕ್ಕೆ ಆಗ್ತಾಯಿಲ್ವಲ್ಲ, ಒಂದು 7 ಲಕ್ಷ ರೂಪಾಯಿ ಕಾರ್ ನೋಡಿದ್ದೀನಿ. ಅದಕ್ಕೆ ಅವರು ನಿಮ್ಮ ಹಣಕಾಸಿನ ರೀತಿಯಲ್ಲಿ ಒಂಚೂರು ಸಹಾಯ ಮಾಡಿದ್ರೆ ಬೆಳಗ್ಗೆ ಅದು ಎಲ್ಲ ತರ ನೋಡಿ ಫ್ರಂಟ್ ಹೊಡಿಯೋಣ, ಮನೆ ಮುಂದೆ ನಿಲ್ಲಿಸ್ತೀನಿ ರಾತ್ರಿಗೆ. ನೀವು ಎದ್ದೋಗ್ರಲ್ಲ ಮರಿಲೈ ಅಮ್ಮ. ಇವಾಗ ಬೇಗ ನಮ್ಗೆ ಪ್ರಾಣ ಓದ್ತದಿಲ್ಲ. ಅಮ್ಮ ಯಾರನ್ನಂತ ಕೇಳೋಣ, ನಾವು ಯಾರನ್ನಂತ ಕೇಳೋಣ ಹೋಗು. ಮತ್ತೀಗ ನೋಡು, ಎಷ್ಟು ದಿವಸ ಇವಾಗ ಕೊಡೋ 1 ದಿವಸ ಕೊಡ್ತಾನೆ, 2 ದಿವಸ ಕೊಡ್ತಾನೆ. ನಾವೀಗ ಎಲ್ಲಿ ಹೋಗೋಣ? ನೀನು ಅರ್ಥ ಮಾಡ್ಕೊ, ಅಪ್ಪ ನೀನೇ ಕೇಳಪ್ಪ. ನಾವ್ ಎಲ್ಲಿ ಹೋಗೋಣ? ಮಾಡಿರೋ ಮುಕ್ತಿ ತಿಳಿಸೋ, ಕೊಡೋರು ಬಿಡಲ್ಲ ನಮ್ಮನ್ನ, ಯಾರು ಬಿಡಲ್ಲ. ಆಯ್ತಾ, ಅರ್ಥ ಮಾಡ್ತೀನಿ ಅದನ್ನ. ಅಷ್ಟು ಇವಾಗ ಎಮರ್ಜೆನ್ಸಿ ಎದ್ದೇ ಇದೆ, ಮದುವೆ ಖರ್ಚಿಗೆ ಬೇಕೇ ಬೇಕು. ಆಮೇಲೆ ನಿನ್ನ ಮಗಳು ನೋಡೋಕೋತಿದ್ರು ಬೇಕೇ ಬೇಕು. 80 ಕಿಲೋಮೀಟ್ರ್, ಅರ್ಥ ಮಾಡ್ಕೋ. ಅದಕ್ಕೆ ಅಷ್ಟೂರ ಯಾಕೆ ಕೊಟ್ಟೆ ಅಂತ ನಾನು ಕೇಳಿದ್ದು. ಚೆನ್ನಾಗಿರ್ತಾಳೆ ಅಂತ ಅದಕ್ಕೆನಾ ಮತ್ತೆ. ಅದಕ್ಕೆ ನೋಡು, ಒಂದು ಕಾರ್ ಬೇಕು ಅಂದ ಸೆಕೆಂಡ್ ಹ್ಯಾಂಡ್ 4-5 ಲಕ್ಷ ರೂಪಾಯಿ ಸಿಗ್ತಾವೆ. ಸ್ವಿಫ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿರೋ. ಅದಕ್ಕೆ ನೋಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕೊಡ್ರಿ 25%. ಇನ್ನು ಮಿಕ್ಕಿ ಜನ ಮಾಡೋಣ. ಮನೆ ಸಾಲ ಮಾಡಿದ್ವಿ ಸರಿ. ನಾವು ಇಷ್ಟು ತಕ ಏನು ಹಾಕಿರ್ಲಿಲ್ಲ. ನಾವು ಇವಾಗ ಅವಶ್ಯಕತೆ ಆಯ್ತಲ್ವ ಹೇಳು. ನಮ್ಮ ಹತ್ರ ಯಾವುದೂ ಇಲ್ಲಪ್ಪ. 50,000 ರೂಪಾಯಿ ಕೊಟ್ಟರೆ ಕಾರ್ ಕೊಡ್ತಾವ ಸ್ವಿಫ್ಟ. ಆಮೇಲೆ ಒಂದು ಕಾಲ ಹೊಸ ದೊಡ್ಡ ತಗೊಳ್ಬೇಕಾರೆ ನಾನು ಮದುವೆಗೆ ನನ್ನ ಮಕ್ಕಳಾದ್ಮೇಲೆ. ಇವಾಗ ನಾವು ಇರೋದು 4 ಜನ, ನಾನು ನೀನು ಅಪ್ಪ ಹೊಸ ನರಸಮ್ಮಜ್ಜಿ, ಸಾಕು ಬೇಜಾನ ಆಯ್ತು. ನರಸಮ್ಮಜ್ಜಿ ಇಲ್ಲಾಂದ್ರೆ ಬೇಡ, ಅದಕ್ಕೆ ನಾನು ನೀನು ಅಪ್ಪ 3 ಜನ. ನಾನು ಓಡಿಸ್ತೀನಿ, ಮುಂದೆ ಕೂತ್ಕೊಂಡು. ದನದೆಲ್ಲ ಮಾತಾಡ್ಬೇಡಿ ಕಣಮ್ಮ. ಇವಾಗ ಮದುವೆ ನೋಡ್ಕೊಳಮ್ಮ. ಇವಾಗ ನೀನೇ ಅರ್ಥ ಮಾಡ್ಕೊಳಪ್ಪ. ಮೊನ್ನೆ ಒಬ್ಬ ಇಸ್ಕೊಂಡು ಹೋದೆ. ಆಮೇಲೆ ಮದುವೆ ಮನೆ ನೋಡೋಕೆ ಒಬ್ಬರು ಇಸ್ಕೊಂಡು ಹೋದು. ಈಗ ಕೂಡ ಎಷ್ಟು ಸಲ ಕೊಡ್ತಾರೆ, 1 ಸಲ ಕೊಡ್ತಾರೆ, 2 ಸಲ ಕೊಡ್ತಾರೆ. ಆಮೇಲೆ 3ನೇ ಸಲ ಫೋನ್ ಮಾಡ್ರೆ, ನನ್ನ ಮಗು ಇದಾಯಿತು ಬರೀ ಬಾಡಿಗೆ ಶೋಕಿ ಅಂತಾರೆ. ನೋಡ, ಬಾಡಿಗೆ ಶೋಕಿ ಬೇಕಾ? ಏನೋ ಒಂದು ಇದಕ್ಕೆ ಒಂದು ಫ್ರೆಂಡ್ಶಿಪ್ಗೆ 1 ಸಲ ಕೊಡ್ತಾರೆ. ಇಲ್ಲದೆ ಪ್ರಿಂಟಿಂಗ್ ಮಿಷಿನು. ಏನೋ ಪ್ರಿಂಟಿಂಗ್ ಮಿಷಿನು ನೋಡ, ಒಂದು 50,000 ಕೊಟ್ರೆ ಪ್ರಾಣವತ್ತವಿಲ್ಲ. ನೀವು ಪ್ರಿಂಟಿಂಗ್ ಮಿಷಿನ್ ಒಂಚೂರು ಮಕಾನ್ ಯಾವಾಗ ಮಾಡಿಕೋ. ಅದೇ ನಾನು ಯಾರು ತಂದು ನಿಲ್ಸ್ಕೊಂಡು ಮನೆ ಬಾಕ್ಲಿಗೆ. ಯಾವುದು ಕಡುವನ ಪೇಂಟ್ನವ್ರು ಕರ್ಸಿ ಕಾಸು ಕೊಡ್ಬೇಕಾಗ್ತದೆ ಅಂತ ಏನೋ ಭಾಳ ನಾನೇ ಹೊಡೆದಿದ್ದೀನಿ. ಚೆನ್ನಾಗಿ ಹೊಡಿತೀನಿ ಬಿಡು. ನಾನು ಪೇಂಟಿಂಗ್ ಏನಾದ್ರು ಮಾತಾಡ ನೋಡು. ಏನು ಸಖತ್ತ ಹೊಡಿದ್ದು, ಯಾರು ಹೊಡೆಯಲ್ಲ. ಹಿಂಗೆ ಹೊಡಿತಿದ್ದಿ. ಕಿಟಿಯಾಗಿ ಹಾಕೊಂಡು ನಿಲ್ಸ್ಬಿಟ್ಟಿದ್ದಿ ಒಂಚೂರು. ಅದೇ ಸೋಲ್ಸ್ಬಿಟ್ಟಿದ್ದಿ ಗ್ಲಾಸ್ ಮೇಲೆಲ್ಲ. ಈ ಮಗುನ ವಾಶ್ ಮಾಡ್ಬಿಟ್ಟು ಬಿಡ್ತೀನಿ ಹೊತ್ತರಿಗೆ ಟರ್ಬಂಟಲ್ಲಿ ಕೊಟ್ಟು. ಇವಾಗ ಅದು ಬಿಟ್ಟಾಕ ನಾನು ಹೇಳಿದ ಮ್ಯಾಟ್ರ್ ಹೇಳು. ಯಾವ ಮ್ಯಾಟ್ರ್ ಇಲ್ಲ ಹೋಗಪ್ಪ. ಒಂದು 50,000 ನೋಡಿ. ಹಿಂಗೆ 50,000 ಅಲ್ಲ, ಒಂದು ವರ್ಷ ತುಂಬಾಗದಲ್ಲ. ಹಸಿನ ಸುದ್ದಿ ಬಂದರೆ ಬಾಕ್ಲ ತಾಂಡು ಕ್ಯಾರಿನ ಹೊಡಿಯೋದು. ಯಾಕಪ್ಪ ನಾನು ತಮಾಷೆ ಮಾಡ್ತಾ ಇಲ್ಲ. ಕೂಡಾಕ ಅನ್ಕೊಂಡು ಅದ್ರಾಗ ಹಾಲುಗಳೇ ಇಲ್ದಂಗೆ ಮಾಡ್ಬಿಡ್ಲಿ ಇವಳು. ಹಾಲು ಇರೋ ತಕ ಕೊಡ್ತವೆ, ಇಲ್ದ ಮೇಲೆ ಕೊಡ್ತಾವ. ಇರಾದ್ರೂ ಕರಿ ಕರೆದು ಬಿಡ್ತಾವ. ಎಂತ ಚೆನ್ನಾಗಿ ಹೇಳ್ತೀನಿ ನೋಡು. ಇಳಿಸ್ಬೇಕಪ್ಪ 2 ತಿಂಗಳು ಇಳಿಸ್ಬೇಕಪ್ಪ. 3 ತಿಂಗಳು ಹಾಲ ಇಲ್ದಾಗ ಆಗೋಯ್ತೈತಿ. ಇದ್ರ ನೀರು ಇಟ್ಕೊಂಡೋಗು. ನಾನು ಇನ್ನೂ 3 ರಾಗಿ ನಾನು ಮೇಸ್ಕೊಂತೀನಿ ನನ್ನ ಮಗಳು ಮದುವೆ ಮಾಡಿದ್ಮೇಲೆ. 3 ಹಾಕ್ತಿ ಬರಬರ್ ಮುಡ್ಕೊಂಬತ್ತಿ, ಬರಬರ್ ಮಾಡ್ತಿ. ಒಂದ ಮಾಡತಿ ನೀವು. ಅತಾರೆ ಎದ್ದೆ ತೊಡೋತಿ ಉಳ್ಕುಯಕ್ಕೆ ಇಲ್ಲ. ಜಗಳ ಇಬ್ರು ಜಗಳಾಡ್ತೀರಿ, ನಾನು ಜಗಳ ಮಾಡ್ತಿರೋದು ಇಲ್ಲಿ ಅಲ್ಲ. ಇವಾಗ ಇರಪ್ಪ, ಇವಾಗ ಮಗಳು ಕರ್ಕೊಂಬರಕ್ಕೆ ಕಳ್ಸಕ್ಕೆ ಏನು ಮಾಡ್ತೀವಿ? ಏನು ಇದ್ಮೇಲೆ ಇಲ್ಲಾದ್ಮೇಲೆ
ಯಾಕೆ ಇನ್ನೇ ಹೇಳ್ತವೆ ಈಗ ಅದು ಈಕತ್ತವೆ ಆ ಕೂಡಿ ಒಂದು ಇದು ಮಾಡ್ಬಿಡೋಗು ಸೆಟ್ ಮಾಡ್ಕೊಂಡು ಅಲ್ಲೇ ಮನೆ ಚೆಡ್ ಮಾಡಿ ಹಾಕ್ತಿ ಇಲ್ಲಿರತ್ತಿ ತರತ್ತಿ ಚೆಡ್ ಮಾಡಿ ಮಾಡ್ಕೊಂಡು ನಾನು ಅಲ್ಲೇ ಮನೆ ನಿನ್ನ ಮನೆಗೆ ನೀನೇ ಇರು. ಅದೇನಾ ಚೆಡ್ ಮಾಡಿ 3 ಗಂಟೆ ರಾತ್ರಿಗೆ ಎದ್ದು ಬಿಡ್ತಿ ಚೆಡ್ ಮಾಡಿ ನಾನು ಏನೋ ಮಾಡ್ಕೊಂಡು ಜೀವನ ಮಾಡ್ಬೇಕಲ್ಲ ಮಾಡ್ತೀನಿ ನಾವು. ನೀನು ಅವೆಲ್ಲ ಮಾತಾಡ್ಬೇಡ, ಮಾತಾಡೋದು ಕರೆಕ್ಟಾಗಿ ಮಾತಾಡು. ಅದೇನಾ ನೀ ಮಾಡ ಬೇಸೋದಪ್ಪ ಎಲ್ಲ ಬರ್ಬಿಡ್ತೀಯ ನೀ ಏಳಾಗವೆ ಈಗ ನಾಟಿ ದನಿಕತ್ತವೆ ಹಸಿ ಮೇಸ್ ಕುಳಿಕತ್ತವೆ ಒತ್ತಾತವೆ ಹೋಗುವೆಲ್ಲ ನಾವು ಒಂದು 10 ಎಕರೆ ಹೊಂಚು ಕೈಯಾಗ ಒಂದು ಎಳ್ಕೊಂಡು ಕಾಲಾಗ ಒಂದು ಎಳ್ಕೊಂಡು ತಿರ್ಗಾಡು. ಸೀದಾ ಬರ್ದು ಬೇಟ್ಕೊಳ್ತೀನಿ. ಅದೇನಾ ಓದ್ತಿ ನೀನು ಹೋಗಕತ್ತೆ ಕೇಳ್ತಿ ಅಪ್ಪ ಬಿಸಿಲು ನೋಡಪ್ಪ ಸಿಡಿತದೆ ಅಂತಿ. ಈಗ ನಾ ಬಿಸಿಲು ಬೆಳವ ಅಂತ ಓದ್ತೀವಿ ನಾವು ಅಂತಿ. ಏ ಹೇಳಪ್ಪ 5 ಜನ ಓದ್ತಾರಲ್ಲ 7 ಜನ ಓದ್ತಾರಲ್ಲಪ್ಪ. ಯಾವುದು ತರ್ಬಿಡ ಇನ್ನೇನು ತರ ಓಡಾಡ್ತೀವಿ ಮತ್ತೀಗ ನಡ್ಕೊಂಡು ಓಡಾಡ್ತೀವಿ. ಪೆಂಡ ಪ್ಲಸ್ ಹೋಗ್ತಿ ಹತ್ತಿ ಬೆಲೆಗೆ ಬಸ್ಗಳಿಲ್ವಾ? ಬಸ್ಗಳಿಗೆ ಹೋದ್ರೆ 8 ಗಂಟೆ ಮನೆ ಬಿಟ್ಟರೆ 1 ಗಂಟೆ ಮನೆಗೆ ಹೋಗ್ತಿ. ತಿರ್ಗಾ ಮಗಳ ಮನೆಗೆ ಅರ್ಧ ಗಂಟೆ ಇರೋ, ತಿರ್ಗಾ 3 ಗಂಟೆ ಮನೆ ಬಿಡು, ರಾತ್ರಿ 9 ಗಂಟೆ ಮನೆಗೆ ಬತ್ತಿ. ಹೋಗೋ ಮಗ ನೀವು ನೋಡಿರಿ. ನಾವು ಹೋಗಕ್ಕೆ ಕೊಡ್ಸೊಂದು ಹೇಳ್ತಿರೋದು. ತಗೊಂಡು ಹೋಗಪ್ಪ. ಏನು ಕಾಲೇಜ್ ಮುಗೀತು ದುಡ್ದುಬಿಟ್ಟು ಇನ್ನೊಂದು ವರ್ಷದಾಗ ತಗೊಂಡು ಓಡಾಡಿ ಹೋಗು. ನಮ್ಮ ಹತ್ರ ಯಾವುದೂ ಇಲ್ಲ ನಿನಗೆ ಕೊಡ್ಸೋದು. ಯೂಟ್ಯೂಬ್ ಓದಾಗಲ್ಲ. ಅಯ್ಯೋ ಲಾಟ್ ಕಟ್ಟಿಬಿಟ್ಟವನ ಅದ್ರೊಳಗೆ ಅದು ನೇಣ್ಸೋಕ್ಕೆ ಪುರ್ಸತ್ತಿಲ್ಲ ನನಗೆ. ಅಷ್ಟೊಂದು ಬಿಡೋದ. ಯೂಟ್ಯೂಬ್ ದುಡ್ಡು ಏಣ್ಸೋಕ್ಕೆ ಪುರ್ಸತ್ತಿಲ್ಲ. ಅದು ಕತೆ ಇನ್ಯಾಕೆ ಹೇಳ್ತಿ. ಇವಾಗ ಹೆಂಗೆ ಇದ್ರು ಒಂಚೂರು ಇದಾಯ್ತಲ್ಲ, ಭಾರ ಕಮ್ಮಿ ಐತಲ್ಲ, ಜಮೀನಿನ ಬೇರೆ ಹಾಕಿ ಇಕ್ಕೋರೆ ಇದೆ ನಡಿಕೆ ಇದಕ್ಕೋಗ್ಬೇಕು ಓಟ್ಗೆ. ಅದ್ರ ಪಡ್ಗೆ ಅದು ಹಾಕೋದು ಹೋಗು. ಅದೇನು ಮಾಡ್ತಾನೆ ಮತ್ತೆ ಇವಾಗ ಏನು ಮಾಡ್ಬೇಕು ಅಂತ ಹೇಳಂಗಾರೆ ಏನು ನಾಳೆ ಕೊಡ್ಸಂಗ. ನಾಳೆ ಬಟ್ಟೆ ತರ ಗೊತ್ತಾಗಿಲ್ಲ, ಸೀರೆ ತೆಗಿಯೋತಿಲ್ಲ ಇದಕ್ಕೆ ಸಂಬಂಧಿಕರಿಗೆಲ್ಲ ಕೊಡ್ಸು. ನೆಲಮಂಗಲ್ದಾಗ ಕೊಡ್ಸ್ತೀನಿ ತಗೊಂಡು. ಏನು ನೆಲಮಂಗಲ್ದಾಗ? ನೆಲಮಂಗಲಕ್ಕೆ ಹೋಗಿ ನೆಲಮಂಗಲ್ದಾಗ ನೀನು ಹೋಗು. 200 ರೂಪಾಯಿದ 2000 ರೂಪಾಯಿ ಮಾಡ್ತಾರೆ, ತಾಂಬೋಗು. ಯಾಕೆ ಮಾಡಿಬಿಡ್ತಾರೆ? 2000 ಒಂದು ಒಳ್ಳೆ ಮನ್ಸು ಮಾಡು. ಹೋಗ ಅಂಗಡಿಗೆ ಹೋಗ್ಬಿಟ್ರೆ ಸೆಕೆಂಡ್ ಹ್ಯಾಂಡ್ ಆದ್ರೂ ಹುಡುಕ್ತೀನಿ. ಬೇಜಾನ್ ಜನ ಅವ್ರೆ ಹುಡುಕ್ತೀನಿ ಇಲ್ಲ ಅಂತ ಇಲ್ಲ. ಅದು ಸ್ವಲ್ಪ ಅದೇ ಫೈನಾನ್ಷಿಯಲ್ ಸ್ವಲ್ಪ ಹರಿದೋಗ್ತಾ ಇದೆ ಚಡ್ಡಿ. ಒಂಚೂರು ಸಪೋರ್ಟ್ ಮಾಡಿದ್ರೆ ಏನಾದ್ರು ಮಾಡ್ತೀನಿ. ನೋಡಿ ಮನೆ ಮುಂದೆ ಇರ್ತದೆ ಎಮರ್ಜೆನ್ಸಿಗೆ. ಇವಾಗ ಯಾರಿಗಾರು ಹುಷಾರಿಲ್ಲ ನೋಡಿ, ಮನೆ ನರ್ಸಮ್ಮಜ್ಜಿ ಆ ಥರ ಆಯಿತು, ಎತ್ಕೊಂಡೋಗೆಲ್ಲ ಬೇಕಾಗ್ತದೆ ಕಾರು ಮನೆಗೆ. ಗಾಡಿ ಕರ್ಕೊಂಡು ಹೋಗ್ಲಿ ಹೋಗು. ಅಪ್ಪನ ಹೋಗು. ನಾನು ಏನೋ ಒಂದು ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೇಳ್ಬೋದಮ್ಮ. ನಿನ್ನನ್ನು ಒಪ್ಸೋದಂತ ಮಗ ಬಿಟ್ಬಿಟ್ರೆ ನಾನೇ ಕೆಟ್ಟಿದ್ರು ಸತಮ್ಮ. ನೋಡಿ ಯಾರು ಅದೇನೋ ಅಯ್ಯೇ ಅಪ್ಪ 3 ದಿನ ಸೇರ್ಕೊಂಡು ಅಮ್ಮನ ಓಡಿಸ್ಬಾನ. ಓಡಿಸ್ಬಿಡು. ನಿಮ್ಮ ಅಪ್ಪ ಮನೆಗೆ ಇಸ್ಕೊಂಡು ಹೋಗು ಅಂತ. ಅಯ್ಯ ಮದುವೆ ಮಾಡೋಕೆ ಏನೋ ಕೊಟ್ಟಿದ್ದಿ. ಅವತ್ತಿನ ಕಾಲಕ್ಕೆ ನಾವು ಅಮ್ಮನ ಕೊಟ್ಟಿರೋದು ಹೆಚ್ಚು ನಿನಗೆ. SLC ಫೇಲ್ ಆಗಿರೋದಕ್ಕೆ ಹೀರೋಯಿನ್ನ. ಈಗ ನೀನು MBA ಮಾಡಿದ್ದೆಲ್ಲ ತಗೋಗು. ಏನ SLC ಫೇಲ್ ಆಗಿ ಆದವು. ನೀನು MBA ಮಾಡಿದ್ಯಲ್ಲ ಆಗೋಗಪ್ಪ. ನಾನು ಮದುವೆನಾಗಿಲ್ಲ, ನೀವು ಅಪ್ಪನ ಆಸ್ತಿ ಮಾರ್ಕೊಂಡು ಓಲ್ಡ್ ಟ್ರಿಪ್ ಹೊಡಿತೀನಿ. ಆಸ್ತಿ ಮಾರ ನಾವೊಬ್ಬ ಗಣಿಸು. ನಮ್ಮಪ್ಪ ಏಯ್ ಉಣ್ಸೋದಲ್ಲ. ಸೊ ಒಂದು ಅಡಿ ಜಾಗ ಸಂಪಾದನೆ ಮಾಡೋ ಹೇಗೈತೆ ತಾನೆ ಇವತ್ತು. ಅಷ್ಟು ಸಾಕು ನಿಂಗೆ ಗಂಡಂಗೆ ಹೇಳು. ನಿನ್ನ ಅದಕ್ಕೆ ನೋಡೋ ಮನ್ಸು ಮಾಡಿ ನಿಮ್ಮ ಅಪ್ಪಂದು ಯಾವ್ದು ಇದ್ರೆ ಇಟ್ಕೊತೀನಿ. ನಮ್ಮ ಅಪ್ಪಂದು ಯಾವುದೂ ಇಲ್ಲ. ಹೋಗಿ ಗುಡ್ಡಿ ಅಲ್ಲಿ ಹಳೆರಾಗಿ ತಗೊಂಡು ಹೊರಟೋದ. ನಮ್ಮ ಅಪ್ಪನೂ ತಿನ್ಕೊಂಡ, ನಾವು ಅಪ್ಪನೂ ತಿನ್ಕೊಂಡ. ಇವತ್ತು ಇದ್ದಿದ್ರೆ ಇಷ್ಟು ಅಷ್ಟು ನಮ್ಮ ಅಪ್ಪ ಕೊಟ್ಟೇ ಇರೋದು. ಅದನ್ನೇನು ಹೇಳ್ತೀಯ? ಅವನು ಮೊಣಗಾಕ್ಬಂದ್ವಲ್ಲ. ಬಿಡು ಬೇಡ, ನೀನು ಬಂದಿದ್ದಿಲ್ಲ ಸಾಕು ನಿಮಗೆ. ನಿಮ್ಮ ಅಪ್ಪನ ಆಸ್ತಿ ಬೇಡ. ಅದೇನ ಆಯ್ತು ಕರ್ತದೆ ಏನು ಮಾಡ್ತಾನೆ ಬೇಡ ಅವೆಲ್ಲ ಹಣೆ ಬರ. ಇವತ್ತು ಮೊಮ್ಮಗಳು ಮದುವೆ ಇದ್ದಿದ್ರೆ ನೋಡೋಕ್ಕೆ. ಮೊಮ್ಮಗಳು ಮದುವೆ ನೋಡಿ ಸಾಕಾಯ್ತಂತೆ. ಆಗಳ ತಿರ್ಗಾ ಅಯ್ಯೋ ಬಿಡ್ಲಕಂಡ್ರಿ ತಿರ್ಗಾ ವಸಂತಮ್ಮ ಶೆಟ್ ಏನು ಕರೆ ಕ್ಯಾಪಸ್ಬಿಟ್ಟಕಂಡ್ರಿ ತಿರ್ಗಾ ಶುಕ್ರವಾರ ವಸಂತಮ್ಮ ಲಕ್ಷ್ಮಮ್ಮ ಅಳಬೇಡ ಕಣಮ್ಮ. ಗಾಯ್ಸ್ ನಮ್ಮ ಅಮ್ಮ ಹೆಸರು ಲಕ್ಷ್ಮಿ ಅಂತ, ಇನ್ನೊಂದು ಹೆಸರು ಲಗ್ನ ಪತ್ರಿಕೆ ಕಾಡ ಲಕ್ಷ್ಮಿ ಅಂತ ಇರೋದು. ಮೈನ್ ಹೆಸರು ವಸಂತಮ್ಮ ಆಗ್ಬಿಟ್ಟು ಅಡ್ಡ ಹೆಸರು ಲಕ್ಷ್ಮಿ ಆಗೋಯ್ತು. ಶುಕ್ರವಾರ ಲಕ್ಷ್ಮಿ ಹೇಳ್ಬಾರ್ದು ಕಣಮ್ಮ. ಯಾರನ್ನು ಕೇಳೋದು ಬೇಡ ಹೋಗಪ್ಪ. ನಾನೇನೋ ಇಷ್ಟ ದುಡಿದಿದ್ದೀನಿ ಮಾಡೋಣ. ಪದೇ ಹೇಳೋದಾಯ್ತಲ್ಲ ಒಂದು ಕತೆ ಗೋವಿಂದ. ಬಿಡ್ರಾಯ್ತು ಏನೋ ಮಾಡಿಬಿಡ್ರಿ ಮಾಡೋಣ. ಮದುವೆ ಆಗೋದಾಗ ಅಷ್ಟೇ ತಾನೇ ಕಾರ ಅವಶ್ಯಕತೆ ಇರೋದು. ನಾನೇನೋ ಮಾಡ್ತೀನಿ ಬಿಡ್ರಿ ನಿಮ್ಮನ್ನ ಸುತ್ತಾಡ್ಸೋಕ್ಕೆ. ನಾಳೆ ಸೀರೆ ತರಕ್ಕೆ ಹೋಗ್ಬೇಕು. ಇಷ್ಟು ತರ್ಬೋದು, ಮ್ಯಾನೇಜ್ ಮಾಡ್ಬೋದು, ಆದರೆ ಕೈ ಸುಟ್ಕೊಳಕ್ಕೆ ರೆಡಿ ಇಲ್ಲ. ಒಂದು ಆರಾಮಾಗಿ ಸ್ವಿಫ್ಟ್ ಮೇಂಟೈನ್ ಮಾಡಿದ್ರೆ ಅಷ್ಟು ಏನಿಲ್ಲ, ಮಾಡ್ಬೋದು, ಅವಶ್ಯಕತೆನೇ ಇಲ್ಲ. ಈ ಥರ ಅದೇ ಮನೆ ಪರಿಸ್ಥಿತಿ. ಮಳೆ ಬಂದರೆ ಅದೆಲ್ಲ ಜೋತ್ ಬೀಳ್ತದಲ್ಲಿ ಸೀಟ್ ಹತ್ರ. ಏನು ಮಾಡೋಣ? ಏನಿಲ್ಲ, ಬಟ್ಟೆ ಹೊಡಿತದೋ
ಏನು ಪಟ್ಟಿ ಮಾಡಿದ್ ಬಿಟ್ರೆ ಜೋರಾಗಿ ಮಾಡಿದ್ ಬಿಟ್ರೆ ಪಟ್ಟೆ ಹೊಡಿತದೆ ಏಕ ಏನೋ 15 ವರ್ಷದ ಮನೆ ಇನ್ನಂಗಿರ್ತದೆ ಸೀಟ್ ಮನೆ ಕಟ್ಟಿ ಬಂಚಿ ತಗೋ ಕಟ್ಟೋಗಪ್ಪ ಇವಾಗ ಮಗಳ ಮದುವೆಗೆ ಚಡ್ಡಿ ಅದೇ ಅಪ್ಪ ಮಗನಿಗೆ ಮನೆ ಕಟ್ತೀರ ಇನ್ನ ಅಂತಿ ಇದನ್ನೇ ಸುಧಾರಿಸ್ಕೊ ಹೋಗಿ ಇನ್ನೂ 2-3 ವರ್ಷ ಕೊಟ್ಟದಲ್ಲ ಪೇಟು ಯಾವತ್ತಿದ್ರು ಮಾಡ್ಲೇಬೇಕು ಇವತ್ತು 3 ಲಕ್ಷ ನಾಳೆ 6 ಲಕ್ಷ ಆಗ್ತದೆ ಬಿಡು ನಿಮ್ಮ ಮಗಳು ಚೆನ್ನಾಗಿರ್ತಾಳಲ್ಲ ಚೆನ್ನಾಗಿಲ್ಲಪ್ಪ ಅಷ್ಟೇ ಅದಕ್ಕೆ ತಾನೇ ಮಾಡ್ತಿರೋದು ನೀನು ಕೇಟ್ರೆ ಅವಳು ಚೆನ್ನಾಗಿರ್ಬೇಕು ಅಷ್ಟೇ ತಾನೇ ಅವನು ನಮ್ಮಷ್ಟು ಇದು ಆಗೋದು ಬೇಡ ಬಿಡು ಅದೇ ನೋಡು ನಾವು ಹೆಣಗ್ದು ಅಂದ್ರೆ ಎಲ್ಲ ಹೆಣಗ್ತಾರೆ ಅದೇ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ ಅಷ್ಟು ಸಾಕು ಅವಳು ಚೆನ್ನಾಗಿರ್ತೀನಿ ಏನು ಮಾಡೋಣ ನನ್ನ ಕತೆ ನಮ್ಮ ಪರಿಸ್ಥಿತಿ ಉದ್ಗೇಟ್ ಹೋಗ್ಬಿಡ್ತಾನೆ ದೇವ್ರು ಯಾವಾಗ ಕಂಡುಬಿಡ್ತಾನೆ ಗೊತ್ತಿಲ್ಲ ಇವಾಗ ಒಂಚೂರು ಚೂರು ಬಿಟ್ಟವನೇ ಅರ್ಧ ತೆಗ್ದಾನೆ ಪೂರ್ತಿ ತೆಗ್ದುಬಿಟ್ಟೆ ಅಂತಂದರೆ ಚೆನ್ನಾಗಿರ್ತದೆ ಹಿಂಗೆ ಚೆನ್ನಾಗಿದ್ದೀವಿ ಏನು ಬರ್ದಂಗೆ ಆರೋಗ್ಯ ಆಯುಸು ಕೊಟ್ಬಿಟ್ರೆ ಸಾಕು ದುಡ್ಡಿದ್ದಂಗೆ ದುಡ್ಕೊಳ್ಳೋಣ ಏನು ವಸಂತಮ್ಮ ನೋಡಿ ಅದಕ್ಕೆ ಒಂಚೂರು ಗಂಡಂಗೆ ಹೇಳು ನೀನು ಹೇಳೋಗಪ್ಪ ಒಂದು 50,000 ರಾತ್ರಿಗೆಲ್ಲ ಹೇಳ್ತಾರೆ ಸುಮ್ಮನೆ ಬೆಳಗ್ಗೆ ಹೇಳ್ತಾರೆ ಏನಂತ ಏನು ನನ್ನ ಮಗೊಂದು ಒಂದೊಂದಲ್ವಲ್ಲಿ ಒಂದು ಶೋಕಿ ನನಗೆ ಇವಾಗ ಗಾಡಿ ಬಿಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ ನಾನೇ ಬೇಡ ಅನ್ನಲ್ಲ ಅದೇ ಕಾಸು ಕೊಟ್ಬಿಡ್ರಿ ಇನ್ನು ಮಿಕ್ಕಿನ ಲೋನ್ ಕಟ್ಕೊಂತೀನಿ ನಾನು 2 ಲಕ್ಷ ಗಾಡಿ ಕಳಿದ್ದೆ 1 ಲಕ್ಷ ಕೊಟ್ಬಿಡ್ರಿ ನನಗೆ ಅದರ ಕಾರ್ ತರನ ನೋಡು ಅದಾದರೆ ಒಬ್ಬನಿಗೋಸ್ಕರ ಕೇಳ್ತಿದ್ದೆ ಇವಾಗ ಕುಟುಂಬಕ್ಕೋಸ್ಕರ ಕೇಳ್ತಾ ಇದ್ದೀನಿ ನೋಡು ಮಗಳನ್ನ ಕರ್ಕೊಂಬರ್ಬೋದು ನಿಮ್ಮನ್ನು ಎಲ್ಲಂದ್ರಲ್ಲಿ ಓಡಾಡಿಸ್ಬೋದು ಅಯ್ಯೋ ನಾವೆಲ್ಲೂ ಹೋಗೋದು ಬೇಡ ನೀನು ಹೋಗಿವೆ ನೀನು ಮನೆ ಕತೆ ಇನ್ಯಾಕೆ ಕೇಳ್ತಿ ಇದು ಫಸ್ಟ್ ಕಾಲೇಜಲ್ಲಿ ಮುಗಿಲಿಂದ ಕಾಯ್ತಾ ಇದ್ದೀನಿ 3 ತಿಂಗಳು ಮನೆ ಬಿಟ್ಟು ಹೊಟ್ಟಿದ್ದೀನಿ ಅದಕ್ಕೆ ತಂಗಿ ಮದುವೆ ಮಾಡ್ತಾ ಇರೋದು ತಂಗಿ ಮದುವೆ ಮಾಡಿದೆ ಅಂದರೆ ನಾನು ಯಾರೋ ಕೇಳಂಗೆ ಇರೋಲ್ಲ ಎಲ್ಲ ಒಂದು ಹೋಗ್ತೀನಿ ಬೆಂಗಳೂರಿಗೆ ಮನೆ ಪ್ಯಾಕೆಲ್ಲ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಒಂದೇ ಸಲ ಮನೆಯನ್ನು ಕಟ್ಟಬೇಕು ದೊಡ್ಡ ಕಾರ ತಗೋಬೇಕು ಬೋರ್ ಹಾಸ್ಕೊಂಡು ಹೊಲ್ತಾ ವಾಡಿಕೆ ಗಿಡ ಕಟ್ಕೊಂಡು ಇದ್ಬಿಡೋದು ವಯಸ್ಸಾದ್ರೆ ಏನು ಒಂದು 10 ವರ್ಷಕ್ಕೆ ಅಷ್ಟೆಲ್ಲ ಮಾಡೋಕ್ಕಲ್ವಾ ನಿನ್ನ ನೋಡ್ತಾ ಇದ್ದೆ 35 ವರ್ಷ ಆಗಿರ್ತದೆ 35 ವರ್ಷ ಬಿಡು ಮಾಡ ನಿಧಾನಕ್ಕೆ ಹಂಗೆ ಮದುವೆ ಆಗೋದಲ್ಲಿ ಓ ನೀನು ಅದೆಲ್ಲ ಕನ್ಸೆ ಕಟ್ಕೊಳಕ್ ಹೋಗ್ಬೇಡ ನನ್ನ ಮನೆ ಕಟ್ ಕಾರ್ ತಗೊಂಡವ್ರು ಮದುವೆನೇ ಆಗಲ್ಲ ಹೌದಾ ಸರಿ ಸರಿನಾ ಅಷ್ಟೊತ್ತು ಕಾತದಲ್ಲ ಒಂದು 30 ತುಂಬಲಿ ಬಿಡು ಅಗಳ 30 ವರ್ಷಕ್ಕೆ ಎಣ್ಣೆ ಕೊಡ್ತಾರೆ ವಯಸ್ಸಾಗೋದು ಅಂತಾರಲ್ಲ ಯಾರನ್ನ ನಿನ್ನ ಬಿಡು ನಾನು ಹೆಂಗ ನೋಡ್ಕೊಂತೀನಿ ನನ್ನ ಪಾಡು ನಾನು ಅನ್ಸೋದೆ ಮದುವೆ ಆದ್ರೆ ನಿಜ ನಾನು ಮದುವೆ ಆಗಲಿ ಆರಾಮ ಇರ್ಬೋದಲ್ಲ ಈ ರಾಷ್ಟ್ರ ನೀನು ಸಾಕು ಆಮೇಲೆ ಯಾವ್ದಾದ್ರು ಆಶ್ರಮಕ್ಕೆ ಹೋಗ್ತೀನಿ ನಾನು ಇರೋತಕ್ಕ ಸಾಕ್ತೀರ ಆಮೇಲೆ ನಾನು ನೀನು ಎಲ್ಲರೂ ಹೋಗೋಣ ನಡಿ ಆಶ್ರಮಕ್ಕೆ ಅಷ್ಟೇ ಇಲ್ಲಿ ನಮ್ಮ ಸಂಡೆಗೆ ಹೋಗ್ತಾಗಲ್ಲ ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ನಡಿ ಹೋಗ್ಬಿಡ ನಡಿ ಹೋಗೋದು ಎಲ್ಲ ಬರ್ದು ಬಿಡೋದು ಏನಿಲ್ಲ ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬಿಡ್ತಾರೆ ನಿನ್ನ 2 ಎಕರೆ ಆಸ್ತಿ ಇದೆ ಬರ್ಕೊಳಪ್ಪ ನನ್ನ ಕರ್ಕೊಳಪ್ಪ ಸಾಯ ತಗ ಊಟಕ್ಕಪ್ಪ ಅಂದ್ರೆ ಆಗೋಯ್ತು ಇನ್ನ ರೇ ವಸಂತಮ್ಮ ಕೆಟ್ಟದಲ್ಲಿ ಯೋಚನೆ ಮಾಡ್ಬೇಡ ಯಾವ್ದು ಬಿಟ್ಟನಾಗ್ಲಿ ಇದು ಮಾಡ್ಬಿಡ್ತೀನಿ ಅಲ್ಲಿ ಹೋಗಿ ಸೇರ್ತೀನಿ ಯಾವ್ದು ಬಿಟ್ಟು ಕೂಲಿ ಮಾಡ್ಬಿಡ್ತೀನಿ ನನ್ನೇ ಕೆತ್ತಿದ್ದಿ ಮತ್ತೆ ಗಂಡು ಮಗ ಅಂತ ನಾನು 4 ನನ್ನ ಮಗನ ಆಶ್ರಮ ಕಳಿಸ್ತೀನಿ ನಿನ್ನ ಆಶ್ರಮ ಕಳಿಸ್ತೀನಿ ಇವತ್ತು ಕೂಲಿ ಮಾಡೋ ಕೆಪಾಸಿಟಿ ನನಗೆ ಅದೇ ಮಾಡ್ತೀವಿ ಓ ಮತ್ತೆ 6 ತಿಂಗಳಿಂದ ಅದ್ರ ಸುದ್ದಿಗೆ ಹೋಗಿಲ್ಲ ಇರು ಒಂದು ರವಾಟ ತಿರ್ಗ 4 ಗಂಟೆ ರಾತ್ರಿಗೆ ಎದ್ದು ಅಡುಗೆ ಮಾಡಿದ್ದು ನಾನು ಹಾಳು ಹೋಗ್ತಿರ್ರಿ ನನ್ನ ಹೆಸರು ಕರಿಬೇಡ ನಿನ್ನ ಹೌದಾ ಕಳಿಸ್ತೀನಿ ತಿರ್ಗಿ ಓದ್ತೀನಿ ನಾನು ನಮ್ಮ ಅಪ್ಪ ಒಂದು ಉಸಿರೇ ಬಿಡ್ತಿಲ್ವಲ್ಲ ನೋಡಿ ಹಂಗೆ ಕೂರ್ತದೆ ದೇವ್ರ ಕೂತಂಗೆ ಉಂಡು ಬಸ್ವಾ ಅಯ್ಯೋ ಪಾಪ ಅಪ್ಪನ ಟೆನ್ಷನ್ ಅಪ್ಪಂಗಾಗದೆ ನೋಡೋದು ಯಾಕಮ್ಮ ಬೈದೆ ಮಾಡ್ಕೊಡೆ ನೀನು ಇರೋದೇ ಸ್ವಲ್ಪ ದಿವಸ ಅಪ್ಪ ಕೇಳಿದಷ್ಟು ಮಾಡ್ಕೊಡ್ಬೇಕು ಅಷ್ಟೇ ಮಾಡತ್ತೆ ಕುಯ್ಯ ಈರುಳ್ಳಿನ ಯಾಕಮ್ಮ ಬೈದೆ ಅಪ್ಪಂಗೆ ಹೆಂಗೆ ಬೈತಿ ಅಲ್ಲ ಪಾಪ ನೋಡು ಮಿಕ ಮಾಡಕ್ ಬಿಡಲ್ಲ ನಮ್ಮ ಅಪ್ಪನ ಎಲ್ಲ ಸೇರಿ ಸಮಯ ಕುಯ್ಕೊಂಡೇದಳು ನಾನೇ ಮಾಡ್ಕೊಡ್ತೀನಿ ಇಲ್ಲ ಕಾಲಿಸ್ಬಿಟ್ಟೆ ಅಂದರೆ 2 ದಿನ 4 ದಿನ ಬದಲು 2 ತಿನ್ನೋದು ಇಟ್ಟಿನ ಮಗಳಿಗೆ ನೋಡು ಮಗಳಿಗೆ ನೋಡು ಇಟ್ಟಿ ಸಮ್ ಕೆಳಡೆ ಇಕ್ಕದು ನನ್ನ ಮಕ್ಕಳು ನಾನು ಏನನ್ನ ಮಾಡ್ತಾ ಇದೀನಿ ನನ್ನ ಮಕ್ಳು ಒಂಚೂರು ಟೆನ್ಷನ್ ಇಲ್ವಲ್ಲ ನನ್ನ ಕತೆ ನನ್ಗಾಗದು ಇವ್ರು ಏನು ಹಿಂಗ ಈಗ ಬೋರ್ಡು ಸುದ್ದಿ ಹಾಕಿರ್ತದೆ ರಾತ್ರಿ ಎಲ್ಲ ಒಡೆ ತಿನ್ಲಿಲ್ವಾ ಗೋಬೆ ನೋಡಿನ ಅಪ್ಪನ ಕತೆ ಕತೆ ಕಂಡ್ರಿ ಪಾಪ ಬಿಡಪ್ಪ ಡ್ಯಾಡಿ ನಾನಿದ್ದೀನಿ ಏನು ಬೇಡ ಕಾರ್ ಕೊಡಿಸ್ಬೇಡ ನೀನು ಬಿಡು 100 ರೂಪಾಯಿ ಕೊಟ್ಟು ತಾಂಬೋಗು ಈಗ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಕುಯ್ಯಕ್ಕಾಗಲ್ಲ ಹೋಗ ಅವನೇ 100 ರೂಪಾಯಿ ಬಿಡಪ್ಪ ಸುಮ್ಮನೆ ಕೇಳಿದೆ ಹೋರಿ ಕಾಸೇನು ಬೇಡ
ರಾತ್ರಿ 100 ರೂಪಾಯಿ ಕೊಟ್ಟನಲ್ಲ ಮರಿ ಏನು ಮಾಡ್ದಲ್ಲ 20 ರೂಪಾಯಿ ಮಿಕ್ಕದೆ ಯವ್ವಾ ಅವ್ವಾ ಏನು ಮಾಡಿದೆ ಅದೆಲ್ಲ ಬೇರೆ ನೋಡಿ ಹಳೆ ಪೇಂಟಾಗಿ ಪೇಂಟ್ ಶಾಪ್ ಹೋಗಿ ನೋಡಿ ಇಲ್ಲೇ 20 ರೂಪಾಯಿ ತಮಾಷೆ ಕೇಳ್ದಕ್ಕ ಬಿಡಮ್ಮ ಪರಿಸ್ಥಿತಿ ಆತ ಉಂಟು ನಂಗೆ ಕಾರ್ ತಗೋಬೇಕಮ್ಮ ಇವಾಗ ನಮಗೆ ಕಾರ್ ಬೇಕನಮ್ಮ ನಮ್ಗೇನು ಬೇಡ ಬಾರಪ್ಪ ಮದುವೆ ಆಗೋದಕ್ಕೆ ಹಂಗೆ ಹಿಂಗೆ ಅವ್ರ ಕಾಲಿಗೆ ಕಟ್ಟಿ ಒಂದು ಸ್ವಲ್ಪ ದಿನ ಅವರೇ ಕಾರ್ ಮಾಡಿರೋ ಸಾವುಕಾರ ಮನುಷ್ಯರು ಅವ್ರ ಹತ್ರ ದಿವಸ ಒಬ್ಬ ಅವ್ರನ್ನ ಅಂದರೆ ಕೊಟ್ಟೆ ಕೊಡ್ತಾರೆ. ನಾನು ಕೇಳಿದ್ರೆ ಅಯ್ಯೋ ನಿನ್ಗಿಲ್ಲ ಅಂತೀನಿ ಅಂತಾರೆ. ನಾನು ಕೇಳ್ಬೋದು ಅದೇ ಕೇಳ್ತೀನಿ ಬೇಜಾರಿಲ್ಲ, ಒಂದ್ಸಲಿ ಕೊಡ್ತಾರೆ 2 ಸಲ ಕೊಡ್ತಾರೆ 3ನೇ ಸಲ ಕೇಳಿದ್ರೆ ಅವ್ರು ಏನಂತಾರೆ ಹೇಳೋ, ಅದೇ ಬೇಜಾರಿಗೋಸ್ಕರ ಸ್ವಲ್ಪ ಏನಾದ್ರು ಮನಸ್ಸಿಗೆ ಇರ್ತದೆ ಒಂದೊಂದ್ಸಲಿ. ಏನು ಮಾಡ್ತೀರಾ, ದುಡಿಯಾಗಿದ್ದ ಕಾಲೇಜ್ ಓದ್ತಿರೋ ಮಗ ನಾನು, ಏನೋ ಮಾಡ್ತಾಯಿದ್ದೀನಿ ತಲೆ ಹಿಡ್ಕೊಂಡು. ಏನೋ ನಮ್ಮ ತಾಯಿ ಒಂಚೂರು ಕಣ್ಣು ಬಿಟ್ಬಿಟ್ಟು ಏನಾದ್ರು ಮಾಡಿದ್ರಪ್ಪ, ನಾನೇನು ಮಾಡಲಿ, ಹೆಂಗೆ ಕೆಲ್ಸಕ್ಕನ ಓದ್ತೀನಿ ಇಲ್ಲ, ಅದಕ್ಕೂ ಕಳಿಸ್ಲಿಲ್ಲ. ಡಿಗ್ರಿ ಆದಮೇಲೆ ಮನೆಗೆ ಇರ್ಸ್ಕೊಂಡು ಬೇಡ ಬಿಡತ್ತೆ ನೀನು ದುಡಿಯೋದು ನಂಗೆ ಇಷ್ಟ ಇಲ್ಲ, ಅಲ್ಲಾದ್ಮೇಲೆ ಏನೋ ಮಾಡ್ಕೊಳ್ಳಿ ನೀನು, ನಮ್ಮ ಮನೆಗೆ ಇರೋಷ್ಟು ದಿವಸ ಸೊಪ್ಪಾಗಿರ್ಬೇಕಷ್ಟೇ. ನೋಡೋಣ ತಾಮಗ್ರಿ ಊಟ ಕಮ್ಮಗ್ರಿ, ಇನ್ನೂ ಮಾಡೇ ಇಲ್ಲ. ಬೆಳಗ್ಗೆ 7 ಗಂಟೆ ರೆಡಿ ಆಗೋ ಫಸ್ಟ್ ಕೂತ್ಕೊಂಡು ಇವಾಗ ಲೆಕ್ಕ ಹಾಕೋಗಿ ನೀನು ಸೀರೆನ ಎಷ್ಟು ಜನಕ್ಕೆ ಎಷ್ಟು ಬೇಕು ಅಂತ ಲೆಕ್ಕ ತಾಂಡಿ ನನಗೆಲ್ಲ ಲೆಕ್ಕ ಕೊಡ್ಬೇಕು ನೀವು ಪಟ್ಟಂತ. ಬೆಳಿಗ್ಗೆ ಏನು ಹೇಳೋದು ಅಪ್ಪೋ, ಯಾವ ಸಂಬಂಧ ಯಾವ್ಯಾವ ಮೂಲಗವೋ ನಿಮ್ಮ ಎಲ್ಲ ಹುಡುಗನ್ ಕೂತ್ಕೊಂಡು ನಂಗೆ ಗೊತ್ತು, ನಿನ್ನ ಸಂಬಂಧದ ನನಗೆ ಗೊತ್ತಿರೋ 4-5 ಜನ ಸಂಬಂಧ ಇವೆ ಹೋಗಿ ಅವ್ರು ಹೇಳಿರೋದು ಇನ್ಯಾವು ನಿನಗೆ ನಾನೇನು ಕೊಡಿಸ್ತೀವಿ, ನಿಮ್ಮ ಯಜಮಾನ ಕೊಡ್ಸ್ಕೋಬೇಕು. ನಿಮ್ಮ ಯಜಮಾನ ಗೈಸ್, ಹೆಣ್ಣಿಗೆಲ್ಲ ಗಂಡು ಕಡೆ ಕೊಡ್ಸೋದು, ಗಂಡಿಗೆ ಹೆಣ್ಣು ಕಡೆ ಕೊಡ್ಸೋದು. 5 ಕೊಡ್ಸ್ತಾರೆ ಕಣಿದೆ ದೇವ್ರಣ್ಣ 5 ಕೊಡ್ಸ್ಬೇಕಾಗಿರೋದು. ಇನ್ನು ಮಿಕ್ಕಿ 4 ಕೊಡ್ತಾರೆ ಸಾಕು, ಈಗ ಉಟ್ಕೊಂಡು ಹೋಗು. ಇನ್ನೇನು ನಮ್ಮದೇನು ಕೇಳಂಗಿಲ್ಲ, ನೀನು ಬಂದರೆ ಗೌರಿ ಹಬ್ಬಕ್ಕೊಂದು ಸೀರೆ ಕೊಡ್ತೀವಿ, ಗಣೇಶನ ಹಬ್ಬಕ್ಕೊಂದು, ಇಲ್ಲಾಂದರೆ ಇಲ್ಲೇ ಇಲ್ಲ ಅಷ್ಟೇ. ಅರ್ಥ ಮಾಡ್ಕೊಳಕತ್ತ ಯಾಕ ಪರಿಸ್ಥಿತಿನ. ಸೀಟ್ ಹೊಡೆದೇ ಅದ ಈ ಸಲ. ಇದೊಳ ಅಪ್ಪಂಗೆ ಬೋರ್ಡ್ ಮಾಡ್ಕೊಡು, ಆಮೇಲೆ ಸೀರೆ ಲೆಕ್ಕ ತಗೊಂಡು ಗೊತ್ತಾಗಮ್ಮ. ಬರ್ಕೊಂತೀನಿ ಇರಪ್ಪ, ನಂಬ್ಕೊಂಡ್ರೆ ಆಗಲ್ಲ, ನೀನು ಬೋಂಡ ಮಾಡಿ ನಾನು ಬರ್ಕೊಂತೀನಿ ತಾಯಿ. ಗೈಸ್, ಇವಾಗ ಸೀರೆ ಕೌಂಟ್ ತಗೋಬೇಕು, ನಾಳೆಗೆ ಸೀರೆ ತರ್ಕೋತಾ ಇದ್ದೀನಿ ಚಿಂತಾಮಣಿಗೆ. ಅದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀರೆ ಅಂತ ಕೌಂಟ್ ಮಾಡ್ಕೊಂಬಿಟ್ಟು ಒಂದೇ ಸಲ ಹೋಗ್ಬಿಟ್ಟು ಇಷ್ಟು ಸೀರೆ ಬೇಕು ಅಂತ ಇಲ್ಲೇ ಅಂದ್ಕೊಂಬಿಟ್ರೆ ಸ್ವಲ್ಪ ಇಷ್ಟು ತರಬೇಕು ಅಂತ. ಅಷ್ಟೆಲ್ಲ ಮಾಡ್ಬೇಕಾದ್ರೆ ದುಡ್ಡು ಉಳ್ಸಕ್ಕೆ ವಯಸ್ಸು ಮಾಡೋದು, ಸುಮ್ಮನೆ ಅನಾವಶ್ಯಕವಾಗಿ ಸೀರೆ ತಂದು ಆಟ ಕಾಣಿಲ್ಲ. ಯಾರ್ಯಾರು ಕೊಡ್ಬೇಕು ಅಂತ ಬರ್ಕೊಂಬಿಟ್ರೆ ಆರಾಮಾಗಿ ತರ್ಬೋದು ಒಂದೇ ಸಲ. ದಾದಾ ಬೋಲೋ 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 ಬಾಯ್, ಬೋಲೋ ಬೇಬಿ ಬೇಬಿ. ಅಪ್ಪ ನೀನು ಬೇಬಿಂದ ಹೆಂಗಿರ್ತದೆ ಹೇಳು. ಕೂತ್ಕೊಳ್ಬೇಕು ಸುಮ್ಮನ ನೀನಮ್ಮ ಅಂತೀನಿ ಬಾ. ಬಾಡ್ವಾ ಈ ಟಾರ್ಲಿಂಗ್ ಮಾಡ್ಕೊ. ಬಂಗಾರ ಚಿನ್ನು ಬೇಬಿ ಏನು ಅಂತೀನಿ ಅಪ್ಪ ಸ್ವಾಮಿ ಅಂತ. ಮಹಾಪ್ರಭು ಸ್ವಾಮಿ ಅಂತೀರ ಹಂಗಂದು ಸಾಕೋದಿ. ಅದು ಪುಣ್ಯ, ಅದು ಸ್ವಾಮಿ ಅಂದ್ರೆ. ಒಂದ್ಸಲಿ ಕರಿ ಇದೊಳ ಸ್ವಾಮಿ ಏನು ಈರುಳ್ಳಿ ಕುಯ್ಕೊಂಡು ಕೇಳಿ, ಈರುಳ್ಳಿ ಕುಯ್ಯಕ್ಕೆ ಅದೇನ ಕುಯ್ತಾ ಸ್ವಾಮಿ ಈರುಳ್ಳಿನ ಬೋಂಡ ಬೇಕು ಅಂದ್ರೆ ಈರುಳ್ಳಿ ಕುಯ್ಲಿದ್ರೆ ಮಲಿಕೋ ಇಷ್ಟೇ. ಇವಾಗಲೇ ಹಿಂಗೆ ಇನ್ನು ಮಗಳು ಮದುವೆಗೆ ಹೋಗ್ಲಿ, ಯಾವಾಗಿರೋದು ಹಿಂಗೆ ಅಂತ ಯಾವಾಗ ಹೇಳೋದು ನಿನಗೆ. ಇವಳು ಕುಳ್ಳು ಹೆಚ್ಕೊಂಬಿಟ್ರೆ ನಾ ಸ್ವರ್ಗೋತೀನಿ. ಯಾಕೆ ಅವಾಗೆಲ್ಲ ಮಾಡ್ಕೊಂಬತ್ತಿರ್ತಗೋ 8 ಗಂಟೆ ಓದ್ಕೊಂಡು ಓಡೋತಿರ್ಲಿವ, ಮಾಡ್ದಲೇ ಆಗೋಯ್ತು. ಹಿಂದೆ ಹೊಲ ಉಡ್ತಿದ್ರೆ ಹಿಂದೆ ಗೊಬ್ಬರ ಎರ್ಸ್ಕೊಂಡು ಹೋಗಿವಿ. ಏನು ಹೇಳ್ತಿ, ಮಾಡ್ಕೊಂಡೋಗಿ ಮುಂದೆ ಹೊಲ ಉಡ್ತಿದ್ರೆ ಹಿಂದೆಗಡೆ ಗೊಬ್ಬರ ಎರ್ಸ್ಕೊಂಬರೀವಿ. ಹಿಂದೆಗಡೆ ಮಾಡ್ಕೊಂಬತ್ತಿಲ್ಲ, ಇವತ್ತು ಇಲ್ಲಿಗಾಗಿತ್ತು. ನೆಕ್ಸ್ಟ್ ಸಗಣಿ ಮೆತ್ಕೊಂಬಂದಿದ್ದೀವಿ ಬಟ್ಟೆಗೆ ನೋಡಿದ್ವಿ. ಎಷ್ಟು ಮಳೆ ಕಟ್ಟಿದ್ದಿಲ್ಲ ಕಾಕಮ್ಮ ನೋಡೋಣ. ನಾನು ಬೆಳಗ್ಗೆ 5 ಮೊಳ ಕೊಟ್ಟಿದ್ದೀನಿ ದುಡ್ಡಿಗೆ. ಅಷ್ಟು ಮುಟ್ಕೊಂಡ್ರಿ ನೋಡೋಣ ಕಟ್ಟಿ. ಯಪ್ಪ ಚುಪ್ಪ ಚರಪ್ಪ ಚಂದ್ರು ನಾಯಕ್ ಮಯ ನಾಲ್ಕು ಚುಪ್ಪಾಯಿ ತಮ್ಮಿಲ್ಲ ತಂದು ಪಾವು